ಫ್ರೆಂಡ್ಸ್, ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡೋಕ್ಕೆ ಕೊಡ್ತಾಯಿದ್ದೀವಿ. ತೆಗಿಚಿ ನಮ್ಮ ಇನ್ವಿಟೇಷನ್ನ ನಾವೇ ಪ್ರಿಂಟ್ ಮಾಡಿಕೊಂಡು ನಾವೇ ಬರಿತಾ ಇದ್ದೀವಿ. ನೋಡ್ಬೋದು, ಮ್ಯಾಟ್ರ್ ಬರಿತಾ ಇದ್ದೀವಿ. ನಮ್ಮ ಹುಡುಗಿ ಬರಿತಾ ಇದ್ದಾಳೆ. ಹಂಗಾಗಿ ಇವಾಗ ಫೈನಲಿ ಇನ್ನೂ ಮಾಡಿಲ್ಲ, ಮಾಡಿದ್ಮೇಲೆ ನಿಮಗೆ ವೀಡಿಯೋ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ತುಂಬ ದಿನದಿಂದ ವೀಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಏನು ಕಾರಣ ಅಂತಂದರೆ ಆಟೋ ಸೇಲ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮದುವೆ ತಯಾರಿ ನಡೀತಾ ಇದೆ. ಸೊ ನೋಡ್ಬೋದು, ಇವಾಗೆಲ್ಲ ಇನ್ವಿಟೇಷನ್ ಎಲ್ಲ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಇವಾಗೆಲ್ಲ ಬರೆದಿದ್ದೀವಿ ಇಷ್ಟೊತ್ತು. ಸೊ ಇವಾಗ ಇನ್ವಿಟೇಷನ್ ಪ್ರಿಂಟ್ ಮಾಡೋಕ್ಕೆ ಕೊಡಬೇಕು. ಹಂಗಾಗಿ ಇವೆಲ್ಲ ಹರಡ್ಕೊಂಡು ಕೂತ್ಕೊಂಡಿದ್ದೀವಿ. ಮದುವೆ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮಾಡಾಕ್ತೀನಿ ಇನ್ನೊಂದು 2 days 3 days ಫ್ರೀ ಆದಮೇಲೆ. ಫೈನಲಿ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆಗಿ ಬಂತು. ಸೊ ಇವಾಗ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅವರೇ ನನಗೆ ಮಾಡಿಕೊಟ್ಟಿರೋದು ಇನ್ವಿಟೇಷನ್ನು. ಸೊ ಇವಾಗ ಮನೆ ಕಡೆ ಹೋಗೋಣ ಬನ್ನಿ. ಇನ್ವಿಟೇಷನ್ ಎಲ್ಲ ತೊಗೊಬಂದು ಮನೆಯಲ್ಲಿ ಕವರಲ್ಲಿ ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಎಲ್ಲ ಹಾಕಬೇಕು. ಸೊ ನೋಡಿ, ಎಲ್ಲ ಹರ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಮತ್ತು ನಮ್ಮ ಹುಡುಗಿನೂ ಇಬ್ಬರು ಸೇರೇ ಇದನ್ನೆಲ್ಲ ಮಡ್ಚ್ತಾ ಇರೋದು. ಸೊ ನಮ್ಮ ಹುಡುಗಿನ ಸ್ವಲ್ಪ ಜಾಸ್ತಿ ಮಡ್ಚಿದ್ದಾಳೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ. ಸೊ ನಾನು ಬಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಡ್ಚ್ತಾ ಇದ್ದೀನಿ. ಬೇಗ ಕೆಲಸ ಆಗಬೇಕು. ಸೊ ಜಾಸ್ತಿ ಟೈಮ್ ಇಲ್ದಿರೋದ್ರಿಂದ ನೋಡಿ ಎಲ್ಲನೂ ಬಂದು ಹರ್ಕೊಂಡು ಕೂತ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನಾನು ಮಾಡಿಕೊಡ್ತೀನಿ. ಅವಳು ಮನೇಲೇ ಇರ್ತಾಳೆ, ಹಂಗಾಗಿ ಅವಳೇ ಜಾಸ್ತಿ ಮಾಡ್ತಾಳೆ. ಫೈನಲಿ ಇನ್ವಿಟೇಷನ್ ಎಲ್ಲ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಾಯಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸು. ಆಮೇಲೆ ಇವಾಗೆಲ್ಲ ಹೊರಟಿದ್ದೀವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ CNG ಹಾಕ್ಸ್ಕೊಂಡು ಹೊರಡ್ಬೇಕು. ಆಮೇಲೆ ಸಿಗೋಣ. ನಮ್ಮ ಅರಸೀಕೆರೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರು. ಸೊ ನೋಡೋಣ ಅನ್ನೋ ಅಷ್ಟರಲ್ಲಿ ಪಾಸ್ ಆಗೋಯ್ತು. ವೀಡಿಯೋ ಮಾಡೋ ಅಷ್ಟರೊಳಗೆ ಗಾಡಿ, ಹಂಗಾಗಿ ಸ್ವಲ್ಪ ಮಾಡಿದೆ. ಅದರಲ್ಲಿ ಕೊಡ್ತಾರಾ? ಎಲ್ಲ ಬೋರ್ಡು ಕೊಡ್ತಾರೆ ಬಿಡೋ ಬನ್ನಿ. ನಾನು ನೋಡಿಲ್ಲ ಅದ್ರಲ್ಲಿ ಎಲ್ಲೋ ಬೋರ್ಡು. ಅಲ್ಲ, ಹಳೆವು ಇದಾವೆ ಎಲ್ಲೋ ಬೋರ್ಡು ಅಥವಾ ಅದೇ ಗಾಡಿ. ಫ್ರೆಂಡ್ಸ್, ಅರಸೀಕೆರೆ ದೇವಸ್ಥಾನ ಹತ್ರ ಬಂದಿದ್ದೀವಿ. ಮಗ ನಾವು ಹಿಂದೆಗಡೆ ರೋಡಿಗೆ ಬಂದಿದ್ದೀವಿ ಕಣೋ. ಮುಂದೆ ಬಾರ, ಹಿಂಗೆ ಹೋಗಿ ಹಿಂಗೆ ತಿರುಗಿಸಿದ್ರೆ ಮುಂದೆನೆ. ಹೌದಾ? ನಾನೇ ತುಂಬ ವರ್ಷ ಆಗೋಯ್ತೆ ಫ್ರೆಂಡ್ಸ್ ಬಂದಿಲ್ಲ. ಇಲ್ಲಿಗೆ ಬಂದಿಲ್ಲ ಕಣ ನಾನು. ಏನೇ ಆಗ್ಲಿ ಮನೆ ದೇವರು ಅಂತ ಗೊತ್ತು, ಆದ್ರೆ ನಾನು ಅರಸೀಕೆರೆ ತಿರುಪತಿಗೆ ಬಂದಿಲ್ಲ ಜಾಸ್ತಿ. ತಿರುಪತಿ ದೇವ್ರಿಗೆ ನಾನು ಬಂದಿರೋದಕ್ಕೆ ತುಂಬಾ ಕಮ್ಮಿ. ನೋಡಿ ಫ್ರೆಂಡ್ಸ್, ಹೊಡಿಗಿರಿ ಏನಿಲ್ಲ, ಟಚ್ ಏನು ಮಾಡಲ್ಲ ಕಣ. ಅವ್ನು ಹಿಂದಕ್ಕೆ ಹೋಗ್ತಾನೆ ಅಷ್ಟೇ. ನಾವು ಇಲ್ಲೇ ಮಲ್ಕೊಂಡಿದ್ದೀವಿ ಅನ್ಸತ್ತಲ್ಲ ಮಗ. ಇನ್ವಿಟೇಷನ್ನ ಪೂಜೆ ಮಾಡ್ಸೋಕ್ಕೋಸ್ಕರ ನಮ್ಮ ಅರಸೀಕೆರೆಯಲ್ಲಿ ಅಂತ ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ಸೊ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಇದು ಬಂದು ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಏನೋ ಎಕ್ಸಿಬಿಷನ್ ಥರ ಇಕ್ಕಿದ್ರು, ನೋಡೋಣ ಅಂತ ಬಂದ್ವಿ ಮನೆಗೆ. ಮತ್ತೆ ಟೈಮ್ ಇಲ್ಲ ಅಂತ ವಾಪಸ್ ಹೊರಟೋದ್ಬಿಟ್ವಿ. ಎಲ್ಲ ಮುಗೀತು ಪೂಜೆ ಆಗಿದ್ದೆಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ಹಾಂ, ವಿಡಿಯೋ ಕಾಲ ಹಿಂಗೆ ನಡಿ ಮುಂದೆಯಿಂದಲೇ. ಫುಲ್ ಜನ ಇವತ್ತು ಶನಿವಾರ. ಹೋಗುತ್ತಾ ಗಾಡಿ? ರೈಟ್ 9 ದಾಟಿ ಹೋಗುವ. ಇದು ಚೌಟ್ರಿನೇ ಅನಿಸುತ್ತೆ. ಎಲ್ಲ ಪೂಜೆ ಮಾಡ್ಸಕ್ಕೆ ಹೋಗುತ್ತೆ. ಅಣ್ಣ ವಿಡಿಯೋ ಕಾಲ್ ಎತ್ತಾ ಇಲ್ಲ ಅಂದರೆ ಫಿಕ್ಸ್. ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ ಇವಾಗ ನಮ್ಮೂರಿಗೆ. ಲೇಟ್ ಆಗುತ್ತೆ. ನೀನ್ ಬರ್ತಾ ಇದೀಯ ಅಂದ್ರೆ ಐತಿಹಾಸಿಕ ಲೇಟ್ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು, ಎಲ್ಲ ಪೇಂಟ್ ಗೀಂಟ್ ಎಲ್ಲ ತೊಗೊಬಂದು ನಮ್ಮ ಹುಡುಗರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಸಹ ಸ್ಟಾರ್ಟ್ ಮಾಡಿದೆ. ಸಣ್ಣ ಪುಟ್ಟ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅದೆಲ್ಲ ಕವರ್ ಮಾಡಿಕೊಂಡು ಹೊಡೆಯೋದಕ್ಕೆ. ಸೊ ಬಂದಿದ್ದೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು. ಹಂಗಾಗಿ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು, ಸ್ವಲ್ಪ ಬೇಗ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಥವಾ ಎಲ್ಲೆಲ್ಲಿ ಕಮ್ಮಿ ಇರುತ್ತೋ ಅಲ್ಲೆಲ್ಲ ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಮಾಡ್ತಾವ್ರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಪೇಂಟ್ ಹೊಡಿತಾವ್ರೆ. ನನಗೋಸ್ಕರ ಕೆಲಸನ ರಜಾ ಹಾಕ್ಬಿಟ್ಟು ಬಂದು ಪೇಂಟ್ ಮಾಡ್ತಾವ್ರೆ. ಇನ್ನೊಬ್ಬ ನೋಡ್ರಿ ಅಲ್ಲಿ ಪೇಂಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಒಳಗಡೆ ಪೇಂಟ್ಗೆಲ್ಲ ಹೊಗೆ ಬರೆಸ್ತವನೆ. ಅಲ್ಲೈತೆ ನೋಡೋ ಕಾಫಿ, ನೋಡೋ ಸಿಡ್ಗಿಡ್ಬಿಟ್ಟೈತೇನೋ. ಕಾಫಿ ಕೊಟ್ಟರೆ ಪೇಂಟ್ ಹೊಡ್ಕೊಂಡು ಕಾಫಿಗೆಲ್ಲ ನೋಡೋ ಅಲ್ಲಿ ಒಂಚೂರು ಚಲಿಗಿಲ್ಕೊಂಬಿಡು ಮಗ. ಹೆಂಗೆ ಅನ್ನಿಸ್ತೈತೆ ಫೀಲು? ಕೆಲಸ ಬಿಟ್ಬಿಟ್ಟು ಪೇಂಟಿಂಗ್ ಒಪ್ಕೊಂಡವನ ಗುಪ್ತೆ
ಬಿಲ್ಡಿಂಗ್ 45,000. ಒಂದು ತಿಂಗಳು ನೋಡ್ಬೋದು. ಕಾಫಿ ಕುಡಿತಾ ಇದ್ದೀವಿ, ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಒಂದು ಸೈಡ್ ಹೊಡೆದಿದ್ದೀವಿ, ಇನ್ನು ಫುಲ್ ಬೇಜಾನ್ ಐತೆ ಹೊಡೆಯೋದು. ಇವಾಗ ಕಾಫಿ ಬ್ರೇಕ್. ಫ್ರೆಂಡ್ಸ್ ನೋಡಿ, ರಾತ್ರಿ 8 ಗಂಟೆ ಆದ್ರೂ ಪೇಂಟ್ ಮಾಡ್ತಾನೆ ಇದ್ದೀವಿ. ಬೆಳಿಗ್ಗೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು, ಇನ್ನೊಬ್ಬ ಎಂಟ್ರಿ ಆಗೋನೆ. ಇನ್ನು ಮಾಡ್ತಾಯಿದ್ದೀವಿ. ಇವತ್ತು ನೈಟಲ್ಲಿ ಹೆಚ್ಚು ಕಮ್ಮಿ ಒಂದು 8 ಗಂಟೆ 9 ಗಂಟೆ ತನಕ ಮಾಡಿ ಸ್ಟಾಪ್ ಮಾಡೋದು. ಎಂಪನಿ ಇನ್ನು ಮತ್ತೆ ಬೇಕಿದ್ದು ಬೆಳಿಗ್ಗೆ ಕಂಟಿನ್ಯೂ ಮಾಡೋದು. ಫ್ರೆಂಡ್ಸ್ ಟೈಮು 2 ಗಂಟೆ ಆಯಿತು ನೋಡಿ. ನಮ್ಮ ಹುಡುಗ ಪೇಂಟ್ ಹೊಡಿತವನೇ. ರಾತ್ರಿ 2 ಗಂಟೆಲಿ ಪೇಂಟ್ ಹೊಡಿತಾಯಿದ್ದೀವಿ ಎಲ್ರೂ. ಸೊ ಹಿಂಗೈತೆ ಸಿಚುವೇಶನ್. ಫ್ರೆಂಡ್ಸ್ ಎಲ್ಲ ಆಯ್ತು ಇವಾಗ. ಹಾಂ ಮಗ, ಇದ್ಯಾರ್ದು ಬೆಲ್ಟು? ಮಾಡಿದ್ವಿ, ಅಷ್ಟಾಗಿದೆ. ಎಷ್ಟಾಯ್ತಾ? ಪೂರ್ತಿ ಆಯ್ತಾ? ಮಾಡಿದ್ವಿ, ಅಷ್ಟಾಗಿದೆ. ಫುಲ್ ಎಲ್ಲ ಪೇಂಟ್ ಮನೆ ಹತ್ರ ಎಲ್ಲ. ಇದ್ಯಾರ ಹೊಡೆದಿದ್ದು? ನೀನೇನಾ? ಎಲ್ಲಿ? ಫ್ರೆಂಡ್ಸ್ ಎಲ್ಲ ಆಯ್ತು, ಇವಾಗ ಹೊಡ್ತಾಯಿದ್ದೀವಿ. ಮಗ ಹೆಂಗೈತೋ ಪೇಂಟ್ ಹೊಡ್ತಿದ್ದು? ಸರಿ ಆಯ್ತು. ಮನೆ ನೀನು ಹೇಳ್ಬೇಕಪ್ಪ, ಪೇಂಟ್ ಹೊಡೆದ್ರೆ ಹೆಂಗಿತ್ತು ಅಂತ. ನಾವು ತಾನೇ ಹೊಡೆದಿರೋದು. ಪೇಂಟ್ ಹೊಡೆದಿರೋದು ಚೆನ್ನಾಗಿತ್ತು, ಎಲ್ಲ ಆಗೋಯ್ತು. ಇನ್ನೊಂದು 90% ಐತೆ, ಅದು ಆಗೈತೆ. 10% ಬಂದು ನಾಳೆ ನಾಡದಲ್ಲಿ ರಜಾ ಹಾಕ್ಬಿಟ್ಟು ಕ್ಲಿಯರ್ ಮಾಡಬೇಕು. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಂಟಿ ಚೆತ್ತವ್ರೆ. ಇನ್ನೊಂದು 2-3 ಅವರಲ್ಲಿ ಬೆಂಗಳೂರು. ಅಮ್ಮ ಅಳುವಾಗ ಹಂಗೆ ಕೇಳಿಸೋದು ಹೋಯ್ತು.